75 ಡೇಸ್ ವೇಟ್ ಲಾಸ್ ಚಾಲೆಂಜ್ ಡೇ 28ಗೆ ಸ್ವಾಗತ. ನಾನು ಈ ವ್ಲಾಗ್ನ ಸಂಜೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಊರಿಂದ ಬರಬೇಕಾದ್ರೆ ಊರಿಂದ ನುಗ್ಗೆ ಸೊಪ್ಪು ತಗೊಬಂದಿದೆ. ಅದನ್ನು ಸಾಂಬಾರ್ಗೆ ಅಂತ ಎಲೆ ಬಿಡಿಸಿಡ್ತಿದೆ. ಅದಾದಮೇಲೆ ನಮ್ಮ ಯಜಮಾನರು ನಮಗೆ ಕರ್ಬೂಜ ಹಣ್ಣಿಂದು ಜ್ಯೂಸ್ ಮಾಡಿಕೊಟ್ರು. ಅದನ್ನು ಕುಡಿದು ರಿಲ್ಯಾಕ್ಸ್ ಮಾಡಿ ಅಡುಗೆ ಸ್ಟಾರ್ಟ್ ಮಾಡಿದೆ. ಇನ್ನು ನಾನು ಅಡುಗೆ ರಾತ್ರಿ ಊಟಕ್ಕೆ ಅಂದ್ಬಿಟ್ಟು ಚಪಾತಿ ಮತ್ತು ಕ್ಯಾರೆಟ್ ಪಲ್ಯ, ಅದ್ರ ಜೊತೆಗೆ ನುಗ್ಗೆ ಸೊಪ್ಪಿನದು ಪಲ್ಯನ ಮಾಡಿಕೊಂಡು ತಿಂದು ರಾತ್ರಿ ಡಿನ್ನರ್ನ ಮುಗಿಸ್ದೆ. ಇನ್ನು ನಾನು ಬೆಳಗ್ಗೆಗೆ ಮಿಕ್ಕಿದ್ದು ರಾತ್ರಿದು ಪಲ್ಯ ಇತ್ತಲ್ಲ, ಅದಕ್ಕೆ ನಾನು ಬೆಳಗ್ಗೆಗೂ ಕೂಡ ಚಪಾತಿನ ಮಾಡಿಕೊಂಡು ತಿಂದೆ. ನನಗಷ್ಟೇ ಅಲ್ಲದೆ ನಮ್ಮ ಮನೆಯವರು ಕೂಡ ಚಪಾತಿನೇ ಮಾಡಿಕೊಟ್ಟೆ. ಅದಾದಮೇಲೆ ಸ್ವಲ್ಪ ಸ್ಟಿಚ್ಚಿಂಗ್ ಹಾಕೋದು ಸ್ವಲ್ಪ ಕೆಲಸ ಇತ್ತು. ಬ್ಲೌಸ್ಗೆ ಸ್ಟಿಚ್ಚಿಂಗ್ ಮಾಡಬೇಕಿತ್ತು. ಅರ್ಜೆಂಟು ಅವ್ರಿಗೆ ಕೊಡಬೇಕಾಗಿತ್ತು. ಅಂಗನವಾಡಿ ಟೀಚರು ಅವ್ರಿಗೆ ಕೊಡಬೇಕಿತ್ತು. ಅದಾದಮೇಲೆ ನಾನು ಒಂದು ಮಧ್ಯಾಹ್ನ ಸಾಯಂಕಾಲ ಅಂದ್ಕೊಳ್ಳಿ 4 ಗಂಟೆಗೆ ಸ್ನಾನ ಮಾಡಿ ದೇವ್ರಿಗೆ ಪೂಜೆ ಮಾಡಿ, ಇನ್ನು ರಾತ್ರಿ ಊಟಕ್ಕೆ ಅಂತ ನಾನು ಏನೂ ತಿನ್ನಲಿಲ್ಲ. ಅದಕ್ಕೋಸ್ಕರ ನಾನು ಪರಂಗಿ ಹಣ್ಣನ್ನು ತಿಂದು ನನ್ನ ಇವತ್ತಿನ ಡೇನ ಮುಗಿಸ್ದೆ. ಐ ಹೋಪ್ ನಿಮಗೆ ಇವತ್ತಿನ ಡೇ ಇಷ್ಟ ಆಗಿದೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್